ಮಾಡಿದೆ ಈ ವಿಡಿಯೋ ಕೊನೆ ತನಕ ನೋಡ್ರಿ. ರೀಸೆಂಟ್ ಆಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಇದೇ ಜಾಗಕ್ಕೆ ಬಂದಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಗೊತ್ತಂತ ಇಲ್ಲಿ ನೋಡ್ರಿ, ಕೇರಳದವ್ರು. ಕರ್ನಾಟಕ ಮೊತ್ತமே ಹಿಂಗೆ ಇருக்கு. ವೈ ಆಲ್ ಕರ್ನಾಟಕಸ್ ಕಮ್ ಟು ಹಿಯರ್ ಓನ್ಲಿ ಒನ್ ರೀಸನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಮಾನ್ಸೂನ್ ಅಲ್ಲಿ ಬಂದು ಬೆಟ್ಟದ ಮೇಲ್ಗಡೆ ಸಿಗಾಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಈ ರೋಡ್ ಎಲ್ಲ ಫಾಲ್ಸ್ ಆಗ್ಬಿಡುತ್ತೆ. ಈ ಬೆಟ್ಟಗಳನ್ನೆಲ್ಲ ನೋಡಿದ್ರೆ ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬಿಡುತ್ತೆ ಅನ್ನೋದು ಭಯ. ಈ ವಿಡಿಯೋ ಫುಲ್ ಮಾನ್ಸೂನ್ ಈ ಮಳೆಲೇ ಆಗಿರುತ್ತೆ. ನೋಡಿ ನೋಡಿ ಅಲ್ಲಿ ಗಾಡಿಗಳೇ ಬರ್ತಿಲ್ಲ, ಫುಲ್ ಬ್ರೇಕ್ ಫೇಲ್ಯೂರ್ ಆಗ್ಬಿಟ್ಟೈತೆ ಅವ್ರದ್ದು. ಈ ವಿಡಿಯೋ ಫುಲ್ ನೋಡಿ. ಇಲ್ಲಿಂದ ನಾವು ಮೇಲ್ಗಡೆಗೆ ಯಾವ ತರ ಹೋಗ್ತೀವಿ ಅನ್ನೋದೇ ಇವಾಗ ಒಂದು ಚಾಲೆಂಜ್ ಆಗಿದೆ. ಓಕೆ, ನಾವು ಇವಾಗ ಇದ್ದೀವಿ ಕೇರಳದ ಕೊಟ್ಟಿಯೂರ್ ಬಾವಲಿ ನದಿ ಹತ್ರ. ದಾಟ್ಬೋದಾ? ಇಲ್ಲಿ ನೋಡ್ರಿ ಎಷ್ಟೊಂದು ರಭಸವಾಗಿ ಹರಿತಿದೆ ಅಂತ. ಅಂದರೆ ಇದೊಂದೇ ತವಂತಲ್ಲ, ಇಲ್ಲಿ ಹರಿತಿದೆ, ಅಲ್ಲೂ ಹರಿತಿದೆ. ಸ್ನಾನ ಮಾಡೋರು ಆ ಕಡೆನೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಇವಾಗ ನಾವು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ನೇಚರ್ ಯಾವ ಥರ ಇದೆ ಅಂದರೆ ಸಿಕ್ಕಾಬಟ್ಟೆ ಚಳಿ. ಹಬ್ಬ ತಣ್ಣೀರು ಸ್ನಾನ ಮಾಡೋಣ ಬನ್ನಿ, ಪರವಾಗಿಲ್ಲ. ನೋಡಿ ಜೋಪಾನ. ರಭಸವಾಗಿ ಅಲ್ಲಿಂದ ಹರ್ಕೊಂಡು ಬರ್ತಾ ಇದೆ. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ಬೇಕು. ರೀಸೆಂಟ್ ಆಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಇದೇ ಜಾಗಕ್ಕೆ ಬಂದಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ ಈ ಜಾಗ ಎಷ್ಟು ಫೇಮಸ್ ಆಗಿದೆ ಅಂತ. ಸೊ ನಾವು ನೋಡೋಣ ಅಂದ್ಬಿಟ್ಟು ಬಂದ್ವಿ. ಇವಾಗ ದರ್ಶನ ಮಾಡ್ಬೇಕಂದ್ರೆ ಅಲ್ಲೇನು ಹೋಗ್ತಾ ಇದ್ದಾರೆ, ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಅಲ್ಲಿ ಒಂದು ಬ್ರಿಡ್ಜ್ ಇದೆಯಲ್ಲ ಆ ಕಡೆಗೆ ಹೋದ್ರೆ ಅಲ್ಲಿದೆ ದೇವಸ್ಥಾನ. ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಒಳಗಡೆ. ಅಲ್ಲಿ ಕಾಡಿನ ಮಧ್ಯೆ ಇದೆ. ಇಲ್ಲಿ ಸ್ನಾನ ಮಾಡೋದಕ್ಕೆ ಬೆಳಿಗ್ಗೆನೆ ನೈಟ್ ಪೂರ ಮಳೆ. ಈಗಲೂ ಇಲ್ಲಿ ಯಾವ ಥರ ಅಂದರೆ ಮಳೆ ಯಾವಾಗ ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ ಹೇಳೋದಕ್ಕಾಗಲ್ಲ. ಬಿಸಿಲು ಬರೋದು ಡೌಟ್ ಬಿಡಿ, ಎನಿ ಟೈಮ್ ಮಳೆ ಬೀಳ್ತಾನೆ ಇರುತ್ತೆ ಇಲ್ಲಿ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಹೋಗೋಣ. ಓಂ ನಮಃ ಶಿವಾಯ. ದೀಪ ದರ್ಶನ ಮಾಡ್ಬಿಟ್ಟು ಹೋಗ್ಬೋದು. ಅಲ್ಲಿ ನೋಡ್ರಿ ಕನ್ನಡದಲ್ಲೇ ಅನೌನ್ಸ್ಮೆಂಟ್ ನೆನ್ನೆಯಿಂದ ಕೇಳ್ತಾ ಇದ್ದೀವಿ, ಕನ್ನಡದಲ್ಲೇ ಕಮೆಂಟ್ರಿ ಮಾಡ್ತಾ ಇದ್ದಾರೆ. ದರ್ಶನಕ್ಕೆ ಹೋಗ್ತಾ ಇದೀವಿ, ಮಳೆ ಸ್ಟಾರ್ಟ್ ಆಯ್ತು. ಅಯ್ಯೋ ತುಂಬಾ ಮಳೆ ಗುರು, ಮಳೆ ಫುಲ್ ಮಳೆ. ಪುರಾಣಗಳ ಪ್ರಕಾರ ದಕ್ಷ ಬ್ರಹ್ಮ ಇಲ್ಲಿ ಯಜ್ಞ ಮಾಡ್ತಿರ್ಬೇಕಾದ್ರೆ ಆ ಯಜ್ಞಕ್ಕೆ ತನ್ನ ಮಗಳಾದಂತಹ ಪಾರ್ವತಿ ದೇವಿನ ಕರೆದಿರಲ್ಲ. ಆದರೂ ಪಾರ್ವತಿ ದೇವಿ ನನ್ನ ತವ್ರ ಮನೆಗೆ ಹೋಗೋದಕ್ಕೆ ಯಾರು ಕರಿಬೇಕು ಅಂದ್ಬಿಟ್ಟು ತಾನಾಗೆ ಬರೋದಕ್ಕೆ ತಯಾರಾಗಿರ್ತಾಳೆ. ಆದ್ರೆ ಶಿವ ನೀನು ಹೋಗು, ಅವರು ನಿನ್ನನ್ನು ಸ್ವೀಕಾರ ಮಾಡಿದ್ರೆ ಮಾತ್ರ ವಾಪಸ್ ಬರಬೇಕು, ಇಲ್ಲಾಂದ್ರೆ ನೀನು ಬರಬಾರ್ದು ಅನ್ನೋ ಒಂದು ಮಾತು ಹೇಳಿರ್ತಾನೆ. ಪಾರ್ವತಿ ದೇವಿ ಸರಿ ಅಂದ್ಬಿಟ್ಟು ಇಲ್ಲೇನು ನೋಡ್ತಾ ಇದ್ದೀರಾ ಇದೇ ಜಾಗಕ್ಕೆ ಯಜ್ಞಕ್ಕೆ ಬರ್ತಾಳೆ. ಆದ್ರೆ ದಕ್ಷ ಬ್ರಹ್ಮ ಪಾರ್ವತಿ ದೇವಿನ ಅವಮಾನ ಮಾಡ್ತಾನೆ. ಈ ಅವಮಾನನ ತಾಳಕ್ಕಾಗದೆ ಪಾರ್ವತಿ ದೇವಿ ಅದೇ ಜಾಗದಲ್ಲಿ ಅಗ್ನಿ ಸ್ಪರ್ಶ ಮಾಡಿ ತನ್ನ ಪ್ರಾಣ ತ್ಯಾಗನ ಮಾಡಿದ್ಲು. ಈ ವಿಷಯ ಶಿವನ್ ಗೊತ್ತಾಗಿ ತನ್ನ ರುದ್ರಾವತಾರ ತಾಳಿ ಶಿವನ ಜಡೆಯಿಂದ ಉದ್ಭವ ಆಗೋದೆ ವೀರಭದ್ರೇಶ್ವರ. ಶಿವನ ಜಡೆಯಿಂದ ಉದ್ಭವ ಆದಂತಹ ವೀರಭದ್ರ ಸ್ವಾಮಿ ಆ ಯಜ್ಞ ಆಗ್ತಿರುವಂತಹ ಜಾಗಕ್ಕೆ ಬಂದು ದಕ್ಷ ಬ್ರಹ್ಮನ ತಲೆನ ಕಡಿತಾನೆ. ಆಗ ದೇವಾನು ದೇವತೆಗಳು ಈ ಯಜ್ಞ ನಡೀದೆ ಹೋದ್ರೆ ಕೇಡಾಗುತ್ತೆ ಅಂತ ಹೇಳಿ ದೇವಾನು ದೇವತೆಗಳೆಲ್ಲ ಸೇರಿ ವೀರಭದ್ರೇಶ್ವರನ ಕೋಪ ಕಡಿಮೆ ಮಾಡಿ ದಕ್ಷ ಬ್ರಹ್ಮನ ತಲೆ ಬದಲು ಒಂದು ಕುರಿ ತಲೆನ ಅವನಿಗಾಕಿ ಜೀವನ ಕಾಪಾಡ್ತಾರೆ. ಈಗಲೂ ಸಹ ನೀವು ವೀರಭದ್ರೇಶ್ವರ ದೇವಸ್ಥಾನಗಳಿಗೆ ಹೋಗಿ ನೋಡಿ, ಅಲ್ಲಿ ವೀರಭದ್ರ ಸ್ವಾಮಿ ದೇವ್ರ ಪಕ್ಕ ಒಂದು ಕುರಿ ತಲೆ ಹಾಕೊಂಡಿರೋ ಒಬ್ರು ಮನ್ಸರಿರ್ತಾರೆ, ಅದೇ ದಕ್ಷ ಬ್ರಹ್ಮ. ನಾವೇನಕ್ಕಪ್ಪ ಅಲ್ಲಿಂದ ಕೇರಳಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನಮ್ಮನೆ ದೇವರು ಕೂಡ ವೀರಭದ್ರ ಸ್ವಾಮಿನೇ. ಅದು ನಮ್ಮ ಮನೆ ದೇವರು ಇರೋದು ಕರ್ನಾಟಕದಲ್ಲೇ, ಆದರೂ ಇದು ನಡೆದಿರೋದು ಇಲ್ಲಿ ಅಂತ ಗೊತ್ತಾಯಿತು. ಎಲ್ಲಿ? ಕೇರಳದ ಕೊಟ್ಟಿಯೂರಲ್ಲಿ. ಅದಕ್ಕೋಸ್ಕರ ನೋಡೋಣ ಅಂದ್ಬಿಟ್ಟು ಬಂದೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದೇ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ. ನಮ್ಮ ಮನಿ ದೇವರು ಕೇಳಿದ್ನ ಇಲ್ಲ ಅನ್ನಂಗಿಲ್ಲ. ಹೌದು, ಕೇಳಿದ್ದಿನ ಇಲ್ಲ ಅನ್ನಂಗಿಲ್ಲ. ಕೆಲವ್ರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಿಮ್ಗೆ ಇವತ್ತು ಲೈವ್ ಅಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ಹೋಗಿ ಪ್ರಸಾದ ಕೇಳೋಣ, ಕೊಡುತ್ತೋ ಇಲ್ವೋ ಅಂದ್ಬಿಟ್ಟು ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ಬನ್ನಿ. ಓಕೆ, ಇವಾಗ ಪ್ರಸಾದ ಕೇಳೋಣ. ನೋಡ್ರಿ, ಓಕೆ, ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಇಲ್ಲಿ ಏನಂದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ವಂತೆ. ಸೊ ಅಲ್ಲಿ ದೇವಸ್ಥಾನದ ಹತ್ರ ವಿಡಿಯೋ ಮಾಡಂಗಿಲ್ಲ. ಇಷ್ಟೊಂದು ಜನ ಇಲ್ಲಿಗೆ ಏನಕ್ಕಪ್ಪ ಬರ್ತಾರೆ ಅಂದರೆ ಶಿವ ಒಂದು ವರ ಕೊಟ್ಟಿರ್ತಾನೆ, ನನಗಾಗಿರೋ ಈ ನೋವು ಇನ್ನು ಯಾವ ದಂಪತಿಗಳಿಗೂ ಆಗಬಾರ್ದು ಅಂತ. ಅದಕ್ಕೋಸ್ಕರನೇ ಮದುವೆ ಆಗಿರೋರು ಆಗದೆ ಇರೋರು ಮದುವೆ ಆಗಿ ದಾಂಪತ್ಯದಲ್ಲಿ ಸರಿ ಇಲ್ಲ ಅಂದರೂ ಇಲ್ಲಿಗೆ ಬಂದು ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದೊಂದು ನಂಬಿಕೆ. ದರ್ಶನ ಎಲ್ಲ ಮುಗೀತು, ಹಾಗೆ ಹೊರಗಡೆ ಬಂದ್ವಿ. ಮಳೆ ನೋಡಿ ಯಾವ ಥರ ಬೀಳ್ತಿದೆ. ನೆಕ್ಸ್ಟ್ ಟೈಮ್ ಯಾರೇ ಬರ್ಬೇಕಾದ್ರೂ ರೈನ್ ಕೋಟ್ ತಗೊಂಬನ್ನಿ. ನೋಡಿ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟೈತೆ. ಕೊಟ್ಟಿಯೂರ್ಗೆ ಹೋಗಿದ್ದು, ಕೊಟ್ಟಿಯೂರಿಂದ ಬರ್ತಿರ್ಬೇಕಾದ್ರೆ ಫುಲ್ಲು ಜಾಮು, ಗಾಡಿಗಳೇ ಕಂಟ್ರೋಲ್ಗೆ ಸಿಗ್ತಿಲ್ಲ, ಫುಲ್ಲು ಬ್ರೇಕ್ ಫೇಲ್ಯೂರು. ನೋಡಿ ಅಲ್ಲಿ ಗಾಡಿಗಳೇ ಬರ್ತಿಲ್ಲ, ಫುಲ್ಲು ಬ್ರೇಕ್ ಫೇಲ್ಯೂರ್ ಆಗ್ಬಿಟ್ಟೈತೆ ಅವ್ರದ್ದು. ಬನ್ನಿ ಮುಂದೆ ಏನಾಗಿದೆ ನೋಡೋಣ. ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಎಷ್ಟು ಕಿಲೋಮೀಟ್ರ್ ಜಾಮ್ ಆಗಿದೆ ಗೊತ್ತಿಲ್ಲ. ಈಗ ತಾನೇ ಸ್ವಲ್ಪ ಹೋಗ್ತಾ ಇದೆ, ಮೂವ್ ಆಗ್ತಾ ಇದೀವಿ. ಎಲ್ಲ ಫುಲ್ ಫಾಗು, ಮಳೆನೂ ಬೀಳ್ತಾ ಇದೆ, ಫಾಗು. ಅಲ್ಲಿ ನೋಡಿ ಹೋಗ್ತಾ ಹೋಗ್ತಾ ರೋಡೇ ಕಾಣಿಸ್ತಿಲ್ಲ, ಆ ಥರ ಇದೆ ಫಾಗು. ಸೊ ಜಸ್ಟ್ ಫೀಲ್ ಮಾಡಿ ಈ ವೆದರನ್ನು. ಎಲ್ಲಿಗ್ಬಿಟ್ಟು ಒಂದು ಕಲ್ಕೊಡಿ. ಕಲ್ಕೊಡ ಅಯ್ಯಯ್ಯೋ, ಇಲ್ಲಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಂದರೆ ಇಲ್ಲಿಂದ ಒಂದು ಬೆಟ್ಟ ಹತ್ತೋಗ್ಬೇಕು. ಆ ಬೆಟ್ಟ ಹತ್ತುವಾಗ ಸಿಕ್ಕಾಬಟ್ಟೆ ಜಾಮ್ ಆಗಿಬಿಟ್ಟಿದೆ, ಯಾಕಂದರೆ ವೆಹಿಕಲ್ಸ್ಗಳು ಜಾಸ್ತಿ. ಇಷ್ಟೊತ್ತು ತನಕ ಒಂದು ಸ್ವಲ್ಪನೂ ಗ್ಯಾಪೇ ಇರಲಿಲ್ಲ, ಅಷ್ಟೊಂದು ಜಾಮ್ ಆಗಿತ್ತು. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ, ಆದರೆ ನಮ್ಮ ಕಾರ್ ಹೋಗ್ತಾ ಇಲ್ಲ, ಗಾಡಿ ಈಟಾಗಿ ಇಲ್ಲಿ ನಿಲ್ಸ್ಬಿಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಒಂದು ಜಲಪಾತ ಹೋಗ್ತಾ ಇದೆ, ಕೇಳಿ. ಹಳ್ಳೆ ಹರಿತದೆ ಜಲಪಾತ, ಜರಿಗಳು. ನಾವು ಇಲ್ಲಿಂದ ಈ ಬೆಟ್ಟ ಹತ್ತು ಹೋಗೋದೊಂದು ಚಾಲೆಂಜ್ ಆದರೆ ಈ ವೆದರ್ನ ಫೀಲ್ ಮಾಡೋದೇ ಇನ್ನೊಂಥರ ಮಜಾ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರಸ್ ಕೂಡ. ಮಳೆಯಲ್ಲೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾವ್ರೆ ರೈಡ್ನ. ಏನು ಮಳೆ ಈ ಮಾನ್ಸೂನಲ್ಲಿ ಬಂದು ಬೆಟ್ಟದ ಮೇಲ್ಗಡೆ ಸಿಗಾಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಈ ರೋಡೆಲ್ಲ ಫಾಲ್ಸ್ ಆಗಿಬಿಡುತ್ತೆ, ಅಷ್ಟೊಂದು ಮಳೆ ಬೀಳ್ತಿದೆ ಇಲ್ಲಿ. ಈ ಬೆಟ್ಟಗಳನ್ನೆಲ್ಲ ನೋಡಿದ್ರೆ ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬಿಡುತ್ತೆ ಅನ್ನೋದು ಭಯ. ಬೆಟ್ಟದ ಮಧ್ಯ ನೋಡಿ ಈ ಥರ ಜರಿಗಳು ಬರ್ತಾನೆ ಇರ್ತವೆ. ಇವ್ರು ಯಾಕೆ ತಿಳ್ಕೊಬತ್ತವ್ರೆ ಪಾಪ ಬೈಕನ್ನ. ಇದ್ಯಾಕಣ ಏನಾಯ್ತು, ಏನಾಗೋಯ್ತು? ನೋಡ್ರಿ ಇದು ಮಾನ್ಸೂನ್ ರೈಡ್ ಅಂದ್ರೆ. ಬ್ರೋ ಯಾವ ಊರು? ಹಾಸನ್. ಓಕೆ, ನೀವು ಹಾಸನೇನಾ? ಚಿತ್ರದುರ್ಗ. ಹಾಯ್ ಹಾಯ್. ಓಹೋ, ಟ್ರಿಪ್ಪು ಅಂದರೆ ಒಂದು ಪ್ಲೇಸ್ಗೆ ಹೋಗೋದಲ್ಲ, ನಾವು ಎಲ್ಲಿಗೆ ಹೋದವೋ ಆ ಪ್ಲೇಸ್ನ ಎಂಜಾಯ್ ಮಾಡೋದು. ಮಾಡಕ್ಕೆ ಬಂದ್ವಲ್ಲ ನೀನು ಇಲ್ಲಿ ಎಂಜಾಯ್ ಮಾಡಬೇಕು ಈ ಒಂದು ಮೂಮೆಂಟ್ನ, ಅದು ರಿಯಲ್ ಎಂಜಾಯ್ಮೆಂಟ್. ಸರಿ ಬನ್ರಿ, ಇವಾಗ ಸ್ವಲ್ಪ ಈಟ್ ಆರಿದೆ, ಮೇಲ್ಗಡೆ ಹೋಗೋಣ. ಜಾಲಿ ಜಾಲಿ. ಬರೀ ಫೋಟೋ ಹುಚ್ಚೆ, ಎಲ್ಲೋದ್ರು ಬರೀ ಫೋಟೋ ಫೋಟೋ ಫೋಟೋ. ಯೂಟ್ಯೂಬರ್ ಬಿಗ್ ಯೂಟ್ಯೂಬರ್ ಅವತಾರ್ ಶಿವ ಸರ್ಚಿಂಗ್. ದರ್ಶನ್ ಡಿ ಬಾಸ್ ಗೊತ್ತಂತ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಗೊತ್ತಂತ. ಇಲ್ಲಿ ನೋಡ್ರಿ ಕೇರಳದವ್ರು. ಅವತಾರ್ ಶಿವ ಸರ್ಚಿಂಗ್.
ഞാൻ സബ്സ്ക്രൈബ് ചെയ്യാം വൻ പായസം കുടിക്കുമാ പായസം I don't eat sweet, only ഇത് ജാഗ്രി ജാഗ്രി ಜಾ- ಬೆಲ್ಲ ಪಾಯസം bella paisa. ಫುಲ್ ಟ್ರಾಫಿಕ್. ಫುಲ್ ಕರ್ನಾಟಕ ಮೊತ್ತமே இங்க இருக்கு Why all Karnatakas come to here? Only one reason, challenging star Darshan in Darshan, Karnataka yeah, superstar. yeah. Is the reason all Karnatakas come to here. ಸರಿ ಓಕೆ ಬಾಯ್. ಮಳೆ ಬೀಳ್ತಿದೆ, ಟೀ ಕುಡಿಯೋಣ ಇವಾಗ. ಓಕೆ, ಇವಾಗ ಸುಲ್ತಾನ್ ಬತ್ತೇರಿ ಇನ್ನು 10 ಕಿಲೋಮೀಟ್ರ್ ಇದೆ, ಅಲ್ಲೋಗಿ ಊಟ ಮಾಡೋಣ. ಇಲ್ಲಿ ನೋಡ್ರಿ, ಮಳೆ ಬಿಡ್ತಾನೆ ಇಲ್ಲ, ಸುಮ್ಮನೆ ಬೀಳ್ತಾನೆ ಇದೆ ನೋಡಿ. ನಮ್ಮ ಕಡೆ ಇಷ್ಟು ಮಳೆ ಇಲ್ಲ, ಇಲ್ಲಿ ಹೆವಿ ಮಳೆ, ಅದಕ್ಕೆ ಇದನ್ನ ಕೇರಳ ಅನ್ನೋದು. ನೋಡ್ರಿ, ಉಡುಪಿ ಹೋಟೆಲಲ್ಲಿ ಊಟ ಮಾಡ್ತಾ ಇದೀವಿ. ನೈಟ್ ಅಲ್ಲ, ಸಾಯಂಕಾಲ ಈವ್ನಿಂಗ್ ಆಗಿದೆ. ನಾವು ಬೆಳಗ್ಗೆ ತಿಂಡಿ ಮಾಡಿರ್ಲಿಲ್ಲ, ಮಧ್ಯಾಹ್ನ ತಿಂಡಿ ಮಾಡಿದ್ವಿ. ಇವಾಗ ಮಧ್ಯಾಹ್ನದ ಊಟ ಈಗ ಮಾಡ್ತಾ ಇದೀವಿ. ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣ 1 ಅವರಿಂದ ತಿಂತಾ ಇದೀವಿ, ಇನ್ನೂ ತಿಂತಾನೆ ಇದೀವಿ. 3 ಅವರ್ ಆಯ್ತು. ಹೋಟೆಲ್ ಏನೋ ಎಲ್ಲ ಖಾಲಿ ಸರ್ ಅಂತ ಹೇಳ್ಬಿಟ್ಟು ಹೊಂಟೋದ್ರು. ಅದಕ್ಕೆ ಮೊಬೈಲ್ ಆರ್ಡರ್ ಮಾಡ್ತಾನೆ ಇವಾಗ. ಕರೆಕ್ಟು, ನಿಮಗೆ ನಾನು ಇವ್ರನ್ನ ಸರಿಯಾಗಿ ಪರಿಚಯನೇ ಮಾಡಿಕೊಟ್ಟಿಲ್ಲ. ಇವ್ನಿಗೆ ಗೊತ್ತಿರುತ್ತೆ, ಪ್ರದಿ ನೋಡಿರ್ತೀನಿ ನೀವು ಹಳೆ ವಿಡಿಯೋಗಳಲ್ಲೆಲ್ಲ. ಸೊ ಇವ್ನು ಬಂದು ವಿಕಾಸ್ ಅಂತ, ವಿಕಾಸ್ ಕನ್ನಡಿಗ, ಕಾರ್ತಿ ಮತ್ತು ಮದನ್. ಓಕೆ, ಎಲ್ಲರೂ ಒಂದೇ ಊರು ನಾವು. ಟೇಕ್ ಇಟ್. ಓಕೆ, ಇವಾಗ ಸುಲ್ತಾನ್ ಬತ್ತೇರಿಯಿಂದ ನಮ್ಮ ಗುಂಡ್ಲುಪೇಟೆಗೆ ಹೋಗೋಣ ಬನ್ರಿ. ನೀನೆ ನನ್ನ ಸವಿಗನಸು. ಸ್ವೀಟ್ ಬೀಡ ತಗೊಂಡಿದ್ದೀವಿ ನೋಡಿ, 420 ಬೀಡ್ ಹಾಕ್ತಿದ್ದಾನೆ ನಮ್ಮ ಪ್ರದೀಪ್. ಬೇಗ ಬಂದು ಪಚರಿಸು. ಟೈಮ್ ಸುಮಾರು 12:30 ಆಗಿದೆ. ನಮ್ಮ ಊರಿಗೆ ಬಂದು ಸೇರಿದ್ವಿ. ಇದಿಷ್ಟು ಮಳೆಯಲ್ಲಿ ನಮ್ಮ ಮಾನ್ಸೂನ್ ಜರ್ನಿ ಆಗಿತ್ತು. ಓಕೆ, ಈ ವಿಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಹೇಗಿತ್ತು ಟ್ರಿಪ್ಪು? ಸೂಪರ್.